ಸರ್ಕಾರಿ ಅಧಿಕಾರಿಗಳನ್ನ ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಭಾಗಿಯಾಗದಂತೆ ನೋಡಿಕೊಳ್ಳುವುದಕ್ಕೆ ಪತ್ರವನ್ನ ಬರೆದಿದ್ದಾರಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಪತ್ರ, ಇನ್ನೊಂದು ಪತ್ರ ಈಗ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಸೊ ಇದಕ್ಕೆ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಹೀಗಿದೆ. ಆ ವಿಷಯವನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮಕ್ಕಾದ್ರೂ ಅನುಮತಿಯನ್ನ ಪಡಿಬೇಕು. ಈ ನಿಯಮ ಈಗಾಗಲೇ ಇದೆ. ನಾವು ಬೆಳಗ್ಗೆಯಿಂದ ಇದನ್ನೇ ಹೇಳ್ತಾ ಇರೋದು. ಈ ನಿಯಮ ಆಲ್ರೆಡಿ ಇದೆ, ಹೊಸದೇನೂ ಇಲ್ಲ ಅನ್ನೋದನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಜಾಗಗಳಲ್ಲಿ ಪರ್ಮಿಷನ್ ಅನ್ನ, ಈಗ ಫಾರ್ ಎಕ್ಸಾಂಪಲ್ ಕಾಲೇಜೋ ಶಾಲೆನೋ STMCನಲ್ಲಿ ಪಡ್ಕೊಂಡ್ರೆ ಆಯ್ತು. ಅದನ್ನೇ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಪರ್ಮಿಷನ್ ತಗೊಳ್ಬೇಕು, ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಬಹುದು ಇದನ್ನ ಅಂತ ಹೇಳಿದ್ದಾರೆ. ನಿಯಮ ಇದೆ, ಅದನ್ನು ಚರ್ಚೆ ಮಾಡಬಹುದು. ನಿಯಮ ಇದ್ರೂ ಕೂಡ ನೋಡಿ, ಈಗಾಗಲೇ ಇದಕ್ಕೂ ಕೂಡ ಏನು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಧಾರ್ಮಿಕ ಸಂಸ್ಥೆಗಳಿರ್ಬೋದು, ಅಥವಾ ಬೇರೆ ಯಾವುದೇ ಖಾಸಗಿ ವಿಚಾರಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಈಗಾಗಲೇ ಇದೆ. ಅದೇನು ಹೊಸದೇನಲ್ಲ. ಅದನ್ನು ಎನ್ಫೋರ್ಸ್ ಮಾಡಿಲ್ಲ ಇಲ್ಲಿವರೆಗೂ. ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ, ಹಿಂದೆನೂ ಮಾಡಿದ್ದಾರೆ. ಈಗ ಬೇರೆ ಬೇರೆ ಜಾಗಗಳನ್ನು 2-3 ಜನ ಕೇಳ್ತಾರೆ, ಒಂದೇ ಜಾಗ 2-3 ಜನ ಕೇಳ್ತಾರೆ. ಅಂಥ ಟೈಮ್ನಲ್ಲಿ ಪೊಲೀಸ್ನವರು ಎಕ್ಸಾಮಿನ್ ಮಾಡಿ ಯಾರಿಗೂ ಒಬ್ರಿಗೆ ಪರ್ಮಿಷನ್ ಕೊಡ್ತಾರೆ ಅಥವಾ ಕೊಡೋದೇ ಇಲ್ಲ. ಈ ಥರದ್ದೆಲ್ಲ ಇದೆ, ರೂಲ್ಸ್ ಅಂತೂ ಇದೆ. ಅದನ್ನು ನಾವು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ ಏನು ತೀರ್ಮಾನ ತಗೊಳುತ್ತೆ ಕ್ಯಾಬಿನೆಟ್ಟು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಕೇಶ್, ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಸರ್ಕಾರಿ ನೌಕರರು RSS ಚಟುವಟಿಕೆಯಲ್ಲಿ ಭಾಗಿಯಾಗಬಾರ್ದು, ಸರಿ, ಬಟ್ ವಂತಿಕೆನೂ ಕೊಡಬಾರ್ದು ಅಂತ ಸರ್ಕಾರ ಹೆಂಗ್ ನಿಯಂತ್ರಣ ಹಾಕೋದಕ್ಕೆ ಬರುತ್ತೆ ಅಂತ. ಈಗ ನಾನು ಸಂಪಾದನೆ ಮಾಡ್ತೀನಿ, ನನ್ನ ಸ್ಯಾಲರಿನಲ್ಲಿ ನಾನು ಯಾರಿಗೆ ಏನ್ ಬೇಕಾದ್ರೂ ಕೊಡ್ಬೋದು, ಅದನ್ನ ಸರ್ಕಾರದವರು ಡಿಸೈಡ್ ಮಾಡೋದಕ್ಕೆ ಬರುತ್ತಾ? ಹಂಗ್ ಲಕ್ಷ್ಮಣ್ ರೇಖೆ ಹಾಕೋದಕ್ಕೆ ಬರುತ್ತಾ? ಇದು ಹಾಸ್ಯಾಸ್ಪದ ಅಂತ ಸಾರ್ವಜನಿಕ ವಲಯದಲ್ಲಿ ಅಂದ್ಕೊಳ್ಳಲ್ವಾ ಅಂತ. ಮಮತಾ, ಹಾಗೆ ನೋಡಕ್ ಹೋದ್ರೆ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಾರದು ಅನ್ನೋದು ಪ್ರಮುಖವಾದ ವಿಚಾರ, ಅಥವಾ ಈಗಾಗಲೇ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಆರೋಪ. ಆ ಹಿನ್ನೆಲೆಯಲ್ಲಿ ಈ ಒಂದು ಆದೇಶವನ್ನು ಮಾಡಬೇಕು ಅಥವಾ ಇದನ್ನ ಕಟ್ಟುನಿಟ್ಟಾಗಿ ಸುತ್ತೋಲೆ ಹೊರಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪತ್ರವನ್ನು ಬರೆದಂತೆ ಕಾಣಿಸ್ತದೆ. ವಂತಿಗೆ ಕೊಡುವ ವಿಚಾರ ಯಾರೇ ಆಗಲಿ ಇನ್ನೊಬ್ಬರಿಗೆ ವಂತಿಗೆ ಕೊಡುವಂಥದ್ದು ಅವರವರ ವೈಯಕ್ತಿಕ ವಿಚಾರವಾಗಿರುತ್ತೆ. ಯಾರು ಕೂಡ ಚೆಕ್ ಮೂಲಕ ಕೊಡಕ್ಕೆ ಹೋಗಲ್ಲ ಅಥವಾ DD ಮೂಲಕ ಕೊಡಕ್ಕೆ ಹೋಗಲ್ಲ. ಹೀಗೆ ಹಾಗಾಗಿ ಅದು ಟ್ರಾನ್ಸಾಕ್ಷನ್ ಅಧಿಕೃತವಾಗಿ ಎಲ್ಲರೂ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಎಲ್ಲ ವಿಚಾರಗಳಲ್ಲೂ ಕೂಡ. ಹಾಗಾಗಿ RSSಗೆ ಏನಾದ್ರು ಸರ್ಕಾರಿ ನೌಕರರು ವಂತಿಗೆ ಕೊಡ್ತಾರೆ ಅಂದ್ರೆ ಅವ್ರ ವೈಯಕ್ತಿಕ ವಿಚಾರ, ಅದು ಹಣದ ರೂಪದಲ್ಲಿ ಕೊಟ್ಟರೆ ಅದನ್ನು ಯಾರು ತಡೆಯೋಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಅವರ ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಎರಡೂ ವಿಚಾರವನ್ನು ಇಟ್ಕೊಂಡು ಬರೆದಿರುವಂಥದ್ದು, ಅಂದ್ರೆ ನೇರವಾಗಿರುತ್ತೆ ಹಣ ಕೊಡುವಂಥದ್ದು ಅಥವಾ ಚಟುವಟಿಕೆಯ ಭಾಗವಾಗುವಂಥದ್ದು ಮಾಡಬಾರದು ಅನ್ನುವಂಥದ್ದು. ಅಂದ್ರೆ ಇದೀಗಾಗಲೇ ಕಾನೂನು ಇದೆ, ಅದನ್ನು ನೆನಪಿಸುವ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನುವಂಥದ್ದು. ಅಂದ್ರೆ ಮತ್ತೊಮ್ಮೆ ಸುತ್ತೋಲೆಯನ್ನು ಸರ್ಕಾರ ಹೊರಡಿಸಲಿ ಅಧಿಕೃತವಾಗಿ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದರೆ, ಬೇರೆ ಬೇರೆ ಅಧಿಕಾರಿಗಳು ಈಗಾಗಲೇ ಭಾಗವಹಿಸುತ್ತಿರುವ ಕ್ರಮ ಅಂತ, ವಿಶೇಷವಾಗಿ ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲವು PDOಗಳು ಗಣವೇಶಧಾರಗಳಾಗಿ ಪಥಸಂಚಲನದಲ್ಲಿ ಭಾಗವಹಿಸಿದ್ರು ಅನ್ನುವಂಥ ಮಾಹಿತಿ ಬಂದಿರೋದ್ರಿಂದ ಅವರೆಲ್ಲರಿಗೂ ಈಗಾಗಲೇ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಕೂಡ ಬರ್ತಾ ಇದೆ. ಜೊತೆಗೆ ಅವರೇ ಹೇಳಿದಂತೆ ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಸಚಿವರು ಹೇಳಿರುವಂಥದ್ದು. ಅಂದ್ರೆ RSS ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಅವರು ಕಳೆದ 2 ಪತ್ರಗಳನ್ನು ಬರೆದಿದ್ದಾರೆ, ಅದರ ಮುಂದುವರಿದ ಭಾಗವಾಗಿ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದವರನ್ನ ಮುಂದಿನ ದಿನಗಳಲ್ಲಿ ಸಸ್ಪೆಂಡ್ ಮಾಡುವ ಮೂಲಕವಾಗಿ ಸಡ್ಡು ಹೊಡೆಯಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ.